2025 ಆಗಸ್ಟ್ 7ರಂದು ರಾಜ್ಯ ಸುದ್ದಿ ಸೆಂಟರ್ ಒಂದು ಸುದ್ದಿಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ಅದು ಏನೆಂದರೆ, ದೆಹಲಿ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾ ಲೋಕ. ಕೆಲವು ಕಾಂಗ್ರೆಸ್ ನಾಯಕರು ದೆಹಲಿಯತ್ತ ಬ್ಯಾಟಿಂಗ್, ಕೆಲವು ಕಾಂಗ್ರೆಸ್ ನಾಯಕರು ಬೆಂಗಳೂರತ್ತ ಬೌಲಿಂಗ್, ಕೆಲವು ಕಾಂಗ್ರೆಸ್ ಶಾಸಕರು ಸಚಿವ ಸ್ಥಾನದತ್ತ ಕ್ಯಾಚಿಂಗ್. 11/8/2025 ಅಧಿವೇಶನದ ಪ್ರಾರಂಭದ ಮುಂಚೆ ಖಚಿತ, 1 ಮಿನಿಸ್ಟರ್ ಡಿಸ್ಮಿಸ್ ಫ್ರಮ್ ದಿ ಕ್ಯಾಬಿನೆಟ್ ಎಂದು ರಾಜ್ಯ ಸುದ್ದಿ ಸೆಂಟರ್ ಸಮೀಕ್ಷೆ ನಡೆಸಿ ಒಂದು ಸುದ್ದಿಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಯನ್ನು ವರ್ಗಾವಣೆ ಮಾಡುವಂತಿಲ್ಲ. ಆದರೆ ನಮ್ಮ ರಾಜ್ಯ ಸುದ್ದಿ ಸೆಂಟರ್ 1 ಮಿನಿಸ್ಟರ್ ಡಿಸ್ಮಿಸ್ ಫ್ರಮ್ ದಿ ಕ್ಯಾಬಿನೆಟ್ ಎಂದು ಸರ್ಕಾರದ ಗಮನಕ್ಕೆ ತಂದಾಗ ಇದನ್ನು ಯಾರೂ ನಂಬಲಿಲ್ಲ. ಅದೇ ರೀತಿಯಾಗಿ 11/8/2025 ಈ ಸುದ್ದಿಯ ಆಧಾರದ ಮೇಲೆ 1 ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಡಿಸ್ಮಿಸ್ ಫ್ರಮ್ ದಿ ಕ್ಯಾಬಿನೆಟ್ ಆದರು. ಇದು ನಮ್ಮ ರಾಜ್ಯ ಸುದ್ದಿ ಸೆಂಟರ್ ಮಾಡಿದ ಒಂದು ಸುದ್ದಿಯಾಗಿತ್ತು. ಈಗ ರಾಜ್ಯ ಸರ್ಕಾರದ ಗಮನಕ್ಕೆ ತರತಕ್ಕಂಥ ವಿಷಯಗಳು ಏನೆಂದರೆ, ನಮ್ಮ ಸಮೀಕ್ಷಾ ವರದಿ, ರಾಜ್ಯದಲ್ಲಿ ಈಗ ಶಿವ ಸರ್ಕಾರ ಸಂಪುಟ ರಚನೆ ಮಾಡಿಕೊಂಡು ಭಿನ್ನಮತದ ಬಿರುಗಾಳಿಯನ್ನು ತಡೆದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇತಿಹಾಸದ ದಾಖಲೆ ನಿರ್ಮಾಣ ಮಾಡತಕ್ಕಂಥ ಒಂದು ಜಯಬೇರಿ ಬಾರಿಸಿ ಈಗ 2ನೇ ಕಂತಿನ ಸಚಿವ ಸಂಪುಟ 5 ಜನರ ನಾಮನಿರ್ದೇಶನ ಮಾಡುವುದು ಈ ಒಂದು 21/5/2026 ಭಾರತಿ ಶೆಟ್ಟಿ ಮತ್ತು ಎಚ್ ವಿಶ್ವನಾಥ್, ಶಾಂತಿರಾಮ್ ಸಿದ್ದಿ, ಡಾಕ್ಟರ್ ತಳವಾರ್ ಬಾಬಣ್ಣ, ಹೀಗೆ 5 ಜನ, ರಮೇಶ್ ಬಾಬು, ಹೀಗೆ 5 ಜನ ವಿಧಾನ ಪರಿಷತ್ ಸದಸ್ಯರು ಅವಧಿಯನ್ನು ಮುಗಿಸುತ್ತಾರೆ. ಈಗ ಈ 5 ಸದಸ್ಯರನ್ನು ರಾಜ್ಯ ಸರ್ಕಾರ ನಾಮಕರಣ ಮಾಡಬೇಕಾಗ್ತದೆ. ಈಗ 5 ಜನರಲ್ಲಿ ಈಗಾಗಲೇ 5 ಪಟ್ಟಿ ರೆಡಿಯಾಗಿದೆ. ಖರ್ಗೆ ಒಂದು ಪಟ್ಟಿ, ಸಿದ್ದರಾಮಯ್ಯ ಒಂದು ಪಟ್ಟಿ, DK ಶಿವಕುಮಾರ್ದು ಒಂದು ಪಟ್ಟಿ, ಹರಿಪ್ರಸಾದ್ ಒಂದು ಪಟ್ಟಿ, DCM ಪರಮೇಶ್ವರ್ದು ಇವ್ರದ್ದೊಂದು ಪಟ್ಟಿ. ಹೀಗೆ 5 ನಾಮನಿರ್ದೇಶನಕ್ಕೆ 5 ನಾಯಕರ ಬೆಂಬಲಿಗರು ರೆಡಿಯಾಗಿದ್ದಾರೆ. ನಮ್ಮನ್ನೇ ಮಾಡಿ ಅಂತ. ಈಗ ಪ್ರಾದೇಶಿಕವಾರು ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕಕ್ಕೆ ಮತ್ತು ಮಧ್ಯ ಕರ್ನಾಟಕಕ್ಕೆ ಹೀಗೆ ಮತ್ತು ಜಾತಿ ಆಧಾರದ ಮೇಲೆ, ಆಮೇಲೆ ಅವರ ಒಂದು ಸರ್ವಿಸ್ ಅಂದರೆ ಯಾವ ರಂಗದಲ್ಲಿ, ಶಿಕ್ಷಣ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೋ, ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೋ, ಅಥವಾ ಯಾವುದಾದ್ರೂ ವಿಜ್ಞಾನ ಕ್ಷೇತ್ರದಲ್ಲಿ, ಸಂಶೋಧನಾ ಕ್ಷೇತ್ರದಲ್ಲಿ, ಪರಿಸರ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರದಲ್ಲಿ ಸರ್ವಿಸ್ ಮಾಡಿದ್ದಾರೆ ಅವರು, ಅದನ್ನು ಪರಿಗಣಿಸಿ ಈ ರಾಜ್ಯ ಸರ್ಕಾರ ನಾಮನಿರ್ದೇಶನ ಮಾಡಬೇಕು. ಯಾಕೆಂದರೆ ಈಗ ಸಚಿವ ಸಂಪುಟದ ವಿಸ್ತರಣೆ ಮತ್ತು ನಾಮನಿರ್ದೇಶನದ ಒಂದು ಇಕ್ಕಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿಂತಿದೆ. ಯಾರಿಗೆ ನಾಮನಿರ್ದೇಶನ ಕೊಡಬಾರ್ದು ಅಂತ ಒಂದು ಸಮೀಕ್ಷೆ ನಾವು ನೋಡಿದಾಗ ಜನರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಸುತ್ತ ಬಾಲಬಡಕರಿಗೆ ಕೊಡಬಾರ್ದು, ಆಮೇಲೆ DCM ಇರ್ತಕ್ಕಂಥ ಕೆಲವು ಬಾಲಬಡಕರಿಗೆ ಕೊಡಬಾರ್ದು, ಜಾಹೀರಾತು ಮೂಲಕ ಒಂದು ಸೇವೆಯನ್ನು ತೋರಿಸ್ತಿದ್ದ ಅಂಥವ್ರಿಗೆ ಕೊಡಬಾರ್ದು, ಆಮೇಲೆ ಆರ್ಟಿಫಿಷಿಯಲ್ ಒಂದು ಇಂಟೆಲಿಜೆನ್ಸಿ ಮೂಲಕ ಕೆಲವರು ನಟನೆಯನ್ನು ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೊಡಬಾರ್ದು, ರಿಯಲ್ ಎಸ್ಟೇಟ್ ದಂಧೆಯವ್ರಿಗೆ ಕೊಡಬಾರ್ದು, ಆಮೇಲೆ ನೆಕ್ಸ್ಟ್ ಚುನಾವಣೆಯಲ್ಲಿ ಸೋತವರಿಗೆ ಕೊಡಬಾರ್ದು, ಹೀಗೆ ಪಕ್ಷದ ಟಿಕೆಟ್ ಸಿಗಲ್ಲ ಅಂತೇಳಿ ಅಂಥವ್ರಿಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಮಾಡಬಾರ್ದು, 2ನೇ ಬಾರಿಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಮಾಡಬಾರದು, ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಸಹಿತವಾಗಿ ಕೊಡಬಾರದು. ಹೀಗೆ ಈ ಎಲ್ಲ ಸೂತ್ರಗಳನ್ನು ಈ ರಾಜ್ಯ ಸರ್ಕಾರ ಒಂದು ಅನುಸರಿಸಿದರೆ ಸುಮಾರು 100 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥ ವಿಧಾನ ಪರಿಷತ್ತಿನಲ್ಲಿ ಸಮರ್ಥರು ಮತ್ತು ಚಾರಿತ್ರ್ಯವಂತರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕೆಂದು ಈ ರಾಜ್ಯದ ಜನತೆಯ ಬಯಕೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.